ಹಿಮಾಲಯ ನಿಲ್ದಾಣದಲ್ಲಿ ಅಂದ್ರೆ ಏರ್ಫೋರ್ಸ್ ದಲ್ಲಿ ಪೈಲಟ್ ಪೋಸ್ಟ್ ಗೆ ನೇಮಕಾತಿ ಆಗಿದೆ. 30 ಜುಲೈ 2026 ತನಕ ಅವಕಾಶ ಕೊಟ್ಟಿದ್ದಾರೆ. ಈ ಒಂದು ಪೈಲಟ್ ಪೋಸ್ಟ್ ಗೆ ನೀವು ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ ಪ್ರತಿ ತಿಂಗಳು ಕೊಡುವಂತ ಸಂಬಳ ನೋಡಿ, ಇದು ಸೆಂಟ್ರಲ್ ಗೌರ್ಮೆಂಟ್ ದಿಂದಾನೆ ಇಷ್ಟು ಸಂಬಳ ಕೊಡ್ತಾರೆ. ಮತ್ತೆ ಈ ಒಂದು ನೋಟಿಸ್ ಆಗಿರುವಂತ ದಿನಾಂಕ 1/7/2026 ಅಧಿಕೃತವಾಗಿರುವಂತ ಆಫೀಸಿಯಲ್ ನೋಟಿಫಿಕೇಶನ್ ಭಾರತೀಯ ಏರ್ಫೋರ್ಸ್ ದಿಂದ ರಿಲೀಸ್ ಆಗಿದೆ. ಈ ಒಂದು ಏರ್ಫೋರ್ಸ್ ಅಲ್ಲಿ ಯಾವ ಒಂದು ವ್ಯಾಕೆನ್ಸಿ ಇದಾವೆ, ಅದ ನಂತರ ಏನೆಲ್ಲ ರೂಲ್ಸ್ ಕೊಟ್ಟಿದ್ದಾರೆ, ಇದು ಯಾವ ಒಂದು ಅಂಡರ್ ನಲ್ಲಿ ಬರತ್ತೆ, ಎಷ್ಟು ವರ್ಷ ತನಕ ಕೆಲಸ ಮಾಡಬೇಕು, ಎಲ್ಲ ಮಾಹಿತಿಯನ್ನು ಚರ್ಚೆ ಮಾಡೋಣ. ತುಂಬಾ ದಿನ ಆಯ್ತು ಈ ಒಂದು ಸಂಸ್ಥೆಯಲ್ಲಿ ನೇಮಕಾತಿನೇ ಆಗಿಲ್ಲ. ಅಂದ್ರೆ ಒಂದು 3-4 ತಿಂಗಳಾಯ್ತು ಕರ್ನಾಟಕ ಏರ್ಫೋರ್ಸ್ ದಲ್ಲಿ ನೇಮಕಾತಿ ಆಗಿಲ್ಲ, ಮತ್ತು ಸೆಂಟ್ರಲ್ ದಲ್ಲಿ ಇಲ್ಲಿ ಕೂಡ ನೇಮಕಾತಿ ಆಗಿಲ್ಲ. ಈಗ ಹೊಸದಾಗಿ ನೋಟಿಸ್ ಆಗಿದೆ. ಬನ್ನಿ ಒಂದೊಂದೇ ಚರ್ಚೆ ಮಾಡೋಣ. ನಿಮ್ಮೊಂದು ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ಇಲ್ಲಿ ನೋಡಿ, ವೇಕೆನ್ಸಿ ನೋಟಿಫಿಕೇಶನ್ ಆಗಿದೆ 2026 ನೇಮಕಾತಿ. ಅರ್ಜಿ ಸಲ್ಲಿಸುವಂತ ಅಭ್ಯರ್ಥಿಗಳಿಗೆ ಪಾಯಿಂಟ್ ನಂಬರ್ 1, ಏಜ್ ಲಿಮಿಟ್ ತುಂಬಾ ಮುಖ್ಯ ಆಗಿರತ್ತೆ. ನಿಮಗೆ 20 ವರ್ಷ ಅಥವಾ 21 ವರ್ಷ ಅಥವಾ ನಿಮ್ಗೆ ಏನಾದ್ರು 18 ವರ್ಷ ಹಿಂಗಿದ್ರೆ ನೀವು ಅಪ್ಲಿಕೇಶನ್ ಹಾಕ್ಬಹುದು. ಕನಿಷ್ಠವಾಗಿ ಗರಿಷ್ಠ ನಿಮಗೆ 40 ವರ್ಷ ತನಕ ಅವಕಾಶ ಇರತ್ತೆ. ನೀವು ಅಪ್ಲಿಕೇಶನ್ ಹಾಕುವ ಸಮಯದಲ್ಲಿ 1/7/2026 ಸಂಬಂಧಪಟ್ಟಂತೆ ನಿಮ್ಮ ಒಂದು ವಯೋಮಿತಿ 40 ವರ್ಷ ಆಗಿದೆಯಾ ಅಥವಾ ದಾಟಿದೆಯಾ ಅಂತ ನೋಡ್ಕೊಳ್ಳಿ. ದಾಟಿತ್ತಂದ್ರೆ ಅಪ್ಲಿಕೇಶನ್ ತಗೊಳ್ಳೋದಿಲ್ಲ, ಒಳಗಡೆ ಇತ್ತಂದ್ರೆ ತಗೊಳತ್ತೆ. ಇನ್ನೊಂದು ಹೇಳ್ಬೇಕು ನಿಮಗೆ, ಇಲ್ಲಿ ಖಾಲಿ ಇರುವಂತ ಪೋಸ್ಟ್ ನೋಡಿ, ಪೈಲಟ್ ಪೋಸ್ಟ್. ಈ ಒಂದು ಪೈಲಟ್ ಪೋಸ್ಟ್ ಇರತ್ತೆ ಕ್ಲಾಸ್ 1 ಖಾಲಿ ಇರುವಂತ ಪೋಸ್ಟ್. ಮತ್ತೆ ಎಷ್ಟು ಹುದ್ದೆಗೆ ಅರ್ಜಿ ಕರೆದಿದ್ದಾರೆ, ವೇಕೆನ್ಸಿ ಡೀಟೇಲ್ಸ್ ಎಷ್ಟಿದಾವೆ, ಮತ್ತೆ ಕೆಟಗರಿ ಯಾವುದು ಅದಕ್ಕೆ ಕೇಳಬಹುದು. ಇಲ್ಲಿ ನೋಡಿ, ಎಷ್ಟಿದವರಿಗೆ ಒಂದು ಪೋಸ್ಟ್ ಇರತ್ತೆ, ಇದು ವೇಕೆನ್ಸಿ ಡೀಟೇಲ್ಸ್. ಮತ್ತೆ ಇಲ್ಲಿ ಖಾಲಿ ಇರುವಂತ ಸಂಸ್ಥೆ ಹೆಸರು, ಯಾವ ಸಂಸ್ಥೆ ಇದೆ ನೋಡಿ, ಇದು ಸೆಂಟ್ರಲ್ ಗೌರ್ಮೆಂಟ್ ಇದರಿಂದ ರಿಲೀಸ್ ಮಾಡಿದಂತ ನೋಟಿಫಿಕೇಶನ್. ಇಲ್ಲಿ ನೋಡಿ, ಗೌರ್ಮೆಂಟ್ ಆಫ್ ಇಂಡಿಯಾ ಕೊಟ್ಟಿದ್ದಾರೆ ನೋಡಿ, ಇಲ್ಲಿದಿಂದ ರಿಲೀಸ್ ಮಾಡಿದಂತ ನೋಟಿಫಿಕೇಶನ್. ಇನ್ನು ಇದಕ್ಕೆ ತಕ್ಕಂತೆ ರೂಲ್ಸ್ ರೆಗ್ಯುಲೇಷನ್ ಕೊಟ್ಟಿದ್ದಾರೆ. ನಾನು ನಿಮಗೆ ಬೇಸಿಕ್ ಆಗಿ ತಿಳಿಸ್ಕೊಡ್ತೇನೆ. ಇದು ಎಲ್ಲಿ ಕರೆದಿದ್ದಾರೆ, ಇದು ಚಿದಂಬರನಾಥ್ ಪೋರ್ಟ್ ಟ್ರಸ್ಟ್ ನಲ್ಲಿ ನೇಮಕಾತಿ ಆಗಿದೆ. ಚಿದಂಬರನಾಥ್ ಸ್ಪೋರ್ಟ್ಸ್ ಟ್ರಸ್ಟ್ ದಲ್ಲಿ ನೇಮಕಾತಿ ಆಗಿದೆ. ಅಂದ್ರೆ ಏರ್ಫೋರ್ಸ್ ಇದು ಕೂಡ. ಇದು ಎಲ್ಲಿ ಖಾಲಿ ಇದೆ, ಇದು ಭಾರತದ ತಮಿಳುನಾಡಲ್ಲಿ ಖಾಲಿ ಇರುವಂತ ಪೋಸ್ಟ್, ಪೈಲಟ್ ಪೋಸ್ಟ್ ಅಂತ ಹೇಳಿ. ಇನ್ನು ಇದಕ್ಕೆ ಸೆಕ್ಷನ್ ಕರತ್ತೆ, ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯಗಳಿಂದ ನೀವು ಈ ಒಂದು ಪೈಲಟ್ ಪೋಸ್ಟ್ಗೆ ಅರ್ಜಿ ಸಲ್ಲಿಸಬೇಕು ಅನ್ನೋರು ಪದವಿ ಪಾಸ್ ಆಗಿರ್ಬೇಕು ಅಥವಾ ಸ್ನಾತಕೋತ್ತರ ಪದವಿ. ಇಲ್ಲಿ ಕೇಳಿರೋದು ಸ್ನಾತಕೋತ್ತರ ಪದವಿ ಅಂದ್ರೆ ಹೈಯರ್ ಎಜುಕೇಶನ್ ಆಗಿರ್ಬೇಕು. ಮತ್ತು ವಯೋಮಿತಿಯಲ್ಲಿ ಕೂಡ ಸಡಿಲಿಕ್ಕಿರತ್ತೆ. ಈ ಒಂದು ಚಿದಂಬರನಾಥ್ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂತೆ ಸಡಿಲಿಕ್ಕಿರತ್ತೆ. ಮತ್ತೆ ಇನ್ನೊಂದು ಬ್ಯಾಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಆಫ್ಲೈನ್ ನಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು. 1/7/2026 30 ಜುಲೈ 2026 ತನಕ ಅವಕಾಶ ಇರತ್ತೆ. ಪೈಲಟ್ ಪೋಸ್ಟ್ಗೆ ಆಫ್ಲೈನ್ ಇರೋದ್ರಿಂದ ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸುವಂತ ವಿಳಾಸ ನೋಡಿ, ಕಾರ್ಯದರ್ಶಿ ವಿವೋ ಚಿದಂಬರನಾಥ್ ಬಂದರು ಪ್ರಾಧಿಕಾರ, ಆಡಳಿತ ಕಚೇರಿ ಕಟ್ಟಡ, ಹಾರ್ಬನ್ ಎಸ್ಟೇಟ್, ಟಿಟೋರೆನ್ 628004. ಈ ಒಂದು ವಿಳಾಸಕ್ಕೆ 30 ಜುಲೈ 2026 ಮುಂಚಿತವಾಗಿ ಸಬ್ಮಿಟ್ ಮಾಡಬೇಕು. ಮತ್ತು ಆಫ್ಲೈನ್ ಇರೋದ್ರಿಂದ ಒಂದು ಫಾರ್ಮ್ ಕೂಡ ಕೊಟ್ಟಿರ್ತಾರೆ. ಆ ಒಂದು ಫಾರ್ಮು ಇಲ್ಲಿದೆ. ಇದು ಏರ್ಫೋರ್ಸ್ ನಲ್ಲಿ ಅಪ್ಲಿಕೇಶನ್ ಹಾಕುವಂತ ಫಾರ್ಮು. ಇದು ಕರ್ನಾಟಕದಲ್ಲಿ ನೇಮಕಾತಿ ಇರೋದಿಲ್ಲ, ಇದೊಂದು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಏನೇನು ಹಾಕ್ಬೇಕಂತ ಕೊಟ್ಟಿದ್ದಾರೆ. ನಿಮ್ಮೊಂದು ಹೆಸರನ್ನ ಹಾಕೊಳ್ಳಿ, ಮಹಿಳೆಯರು ಪುರುಷರು ಅಂತ ಅದನ್ನ ಸೆಲೆಕ್ಟ್ ಮಾಡ್ಕೊ. ಡೇಟ್ ಆಫ್ ಬರ್ತ್, ಫಾದರ್ ಹೆಸರು, ಕಮ್ಯುನಿಟಿ, ಅದರ ನಂಬರು, ಡಾಕ್ಯುಮೆಂಟ್ಸು, ಇವೆಲ್ಲ ಪ್ರತಿಯೊಂದು ಮಾಹಿತಿಯನ್ನು ತುಂಬಿಕೊಂಡು ಈ ವಿಳಾಸಕ್ಕೆ ಸಬ್ಮಿಟ್ ಮಾಡಬೇಕು ಅಂಚೆ ಕಚೇರಿಗೆ. ಇಲ್ಲಿದೆ ನೋಡಿ, ಈ ವಿಳಾಸ ಕೊಟ್ಟಿದ್ದಾರಲ್ಲ, ಈ ಒಂದು ವಿಳಾಸಕ್ಕೆ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ನೋಡಿ, ಈ ಒಂದು ಏರ್ಫೋರ್ಸ್ಗೆ ಸಂಬಂಧಪಟ್ಟಂತೆ ಅಂದ್ರೆ ಭಾರತೀಯ ವಿಮಾನ ನಿಲ್ದಾಣ ಸಂಸ್ಥೆಗೆ ಸಂಬಂಧಪಟ್ಟಂತೆ ನೇಮಕಾತಿ ಬಗ್ಗೆ ನಿಮಗೆ ಗೊತ್ತಾಯ್ತು. ಈ ನೇಮಕಾತಿಯಲ್ಲಿ ಯಾವ ರೀತಿಯಾಗಿ ಆಯ್ಕೆ ಮಾಡ್ತಾರೆ, ನೇಮಕಾತಿ ರೂಲ್ಸ್ ಕೊಟ್ಟಿದ್ದಾರೆ. ಈ ಒಂದು ನೇಮಕಾತಿ ರೂಲ್ಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. 1 ವರ್ಷ ತನಕ ಎಕ್ಸ್ಪೀರಿಯನ್ಸ್ ಕೂಡ ಕೇಳಿದ್ದಾರೆ. ಗೌರ್ಮೆಂಟ್ ಆಫ್ ಇಂಡಿಯಾ, ನೀವೇನಾದ್ರೂ ಈಗಾಗಲೇ ಕೆಲಸ ಮಾಡ್ತಿತ್ತಂದ್ರೆ ಅಪ್ಲಿಕೇಶನ್ ಹಾಕ್ಬೋದು, ಅಥವಾ ಇವೆಲ್ಲ ರೂಲ್ಸ್ ಅನ್ನ ಹೊಂದಿರಬೇಕು. ನೋಡಿ, ಈ ಒಂದು ಭಾರತೀಯ ವಿಮಾನ ನಿಲ್ದಾಣದಲ್ಲಿ ಪೈಲಟ್ ಹುದ್ದೆಗೆ ಸಂಬಂಧಪಟ್ಟಂತೆ ಮಾಹಿತಿ.